ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾಗರ ಪಂಚಮಿ ಹಬ್ಬದ ವಿಶೇಷತೆ ಏನು, ಇದು ಯಾವ ಥರ ಮಾಡೋದು ಹೇಗೆ ಅಂತ ಎಲ್ಲ ತಿಳ್ಕೊಳ್ಳೋಣ. ನಾಗರ ಪಂಚಮಿ ಹಬ್ಬವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಪುರಾತನ ಹಬ್ಬದಲ್ಲಿ ಒಂದಾಗಿದೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಹೇಗೆ ಬಂತು, ಆಚರಿಸುವುದು ಹೇಗೆ ಮತ್ತು ಇದರ ವಿಶೇಷತೆ ಏನು ಅಂತ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಕೃಷ್ಣನು ಕಾಳಿಂಗ ಸರ್ಪವನ್ನು ಯಮುನಾ ನದಿಯ ತೀರದಲ್ಲಿ ಕಾಳಿಂಗ ಸರ್ಪದ ಅಹಂಕಾರವನ್ನು ಮುರಿದು ಇದರ ಮರ್ತನ ಮಾಡಿದನು. ಇದನ್ನು ಈ ದಿನದ ವಿಶೇಷ ಎಂದು ಕರೆಯುತ್ತಾರೆ. ಮತ್ತೊಂದು ವಿಶೇಷತೆ, ಇದೊಂದು ಅಣ್ಣ ತಂಗಿಯ ಕಥೆಯಾಗಿದೆ. ತಂಗಿಯು ಅಣ್ಣನ ಕ್ಷೇಮಕ್ಕಾಗಿ ನಾಗದೇವತೆಯ ಪ್ರಶಸ್ತಿ ಮಾಡುತ್ತಾಳೆ. ದೇವತೆಗೆ ಹಾಲನ್ನು ಎರೆದು ಹುತ್ತಕ್ಕೆ ಹಾಲನ್ನು ಎರೆದು ಪೂಜೆ ಮಾಡುತ್ತಾಳೆ. ನಾಗದೇವತೆಯ ಪ್ರಸನ್ನನಾಗಿ ಅಣ್ಣನ ರಕ್ಷಿಸುತ್ತಾಳೆ ದೇವಿಯು. ಇದೇ ಕಾರಣಕ್ಕೆ ಈ ಹಬ್ಬವನ್ನು ಅಣ್ಣ ತಂಗಿಯ ಬಾಂಧವ್ಯ ಎಂದು ಕರೆಯುತ್ತಾರೆ. ಇದೇ ಆಚರಣೆಯ ಮುಖ್ಯ ಉದ್ದೇಶ ಎಂದು ಒಂದು ಕಥೆಯ ಪ್ರಕಾರ. ನಾಗರ ಪಂಚಮಿಯು ಮಾಡುವುದು ಹೇಗೆ, ಆಚರಣೆಯ ವಿಧಾನ. ನಾಗರ ಪಂಚಮಿಯ ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸಬೇಕು. ಭಕ್ತಿ ಮತ್ತು ಶ್ರದ್ಧೆಯಿಂದ ಆಚರಿಸುವುದರಿಂದ ಎಲ್ಲ ಫಲಗಳು ನೆರವೇರುತ್ತದೆ. ಇಲ್ಲಿ ಪೂಜೆ ಕೊಠಡಿಯನ್ನು ಶುದ್ಧಗೊಳಿಸಿ ಸ್ನಾನ ಮುಗಿಸಿ ಮಂಗಳ ಸ್ನಾನ ಮಾಡಬೇಕು. ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಸ್ನಾನ ಎಲ್ಲ ಮಾಡಿ ದೇವ್ರ ಕೋಣೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಬೇಕು. ನಾಗಮೂರ್ತಿ ಪೂಜೆ ಅಂದರೆ ಮನೆಯಲ್ಲೇ ಜೇಡಿ ಮಣ್ಣಿನಿಂದ ಮಾಡಿದ ನಾಗಪ್ಪನ ಮೂರ್ತಿ ಅಥವಾ ಬೆಳ್ಳಿಯ ನಾಗಪ್ಪನಿಗೆ ವಿಗ್ರಹಕ್ಕೆ, ಅಂದರೆ ಬೆಳ್ಳಿ ಅಥವಾ ಇಲ್ಲ ಮಣ್ಣಿನಿಂದ ಜೇಡಿ ಮಣ್ಣಿನಿಂದ ಮಾಡಿರುವಂತಹ ವಿಗ್ರಹಕ್ಕೆ ಅರ್ಪಿಸಿ, ಅಂದರೆ ಕುಂಕುಮ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿ ಅದಕ್ಕೆ ಹಾಲನ್ನು ಅಭಿಷೇಕ ಮಾಡುವುದು. ಹುತ್ತದ ಪೂಜೆ ಮಾಡುವ ವಿಧಾನ. ಹುತ್ತಕ್ಕೆ ಅಂದರೆ ಹತ್ತಿರದಲ್ಲಿರುವ ದೇವಸ್ಥಾನ ಅಥವಾ ಹೊಲಗಳಲ್ಲಿರುವ ನಾಗರ ಹುತ್ತಕ್ಕೆ ಪೂಜೆ ಮಾಡಬೇಕು. ಅಥವಾ ಶ್ರೇಷ್ಠ ಅಂದರೆ ಯಾವ ಥರ ಹೊಲದ ಹತ್ರ ಇರುವಂತಹ ಹುತ್ತುಗಳಿಗೆ, ಇಲ್ಲಾಂದರೆ ದೇವಸ್ಥಾನದಲ್ಲಿರುವಂತಹ ವಿಗ್ರಹಗಳಿಗೆ ಕೂಡ ಹೋಗಿ ಪೂಜೆ ಮಾಡ್ಬೋದು. ಅರಿಶಿನ ಕುಂಕುಮ ಎಲ್ಲದನ್ನು ಹಚ್ಚಿ ನೂಲು ಗೆಜ್ಜೆ ವಸ್ತ್ರ, ಅಂದರೆ ದಾರದಲ್ಲಿ ಅಂದರೆ ಗೆಜ್ಜೆ ವಸ್ತ್ರ ಮಾಡ್ತಾರಲ್ವ ಆ ಥರ ಹೂವಿನಿಂದ ಪೂಜೆ ಅಲಂಕಾರ ಮಾಡಿ ಹಾಲಿನ ಅಭಿಷೇಕ ಮಾಡುವುದು. ಹಾಲು ಎರೆಯುವುದು ಹುತ್ತಕ್ಕೆ ಅಥವಾ ನಾಗರ ವಿಗ್ರಹಕ್ಕೆ ಭಕ್ತಿಯಿಂದ ಹಾಲು ಮತ್ತು ಜೇನುತುಪ್ಪವನ್ನು ಅರ್ಪಿಸಲಾಗುತ್ತದೆ. ಹಾಲು ಎರೆಯುವುದು ಅಂದರೆ ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ. ನೈವೇದ್ಯ ಏನು ಮಾಡಬೇಕು ಅಂದರೆ ನಾಗದೇವತೆಗೆ ತಂಬಿಟ್ಟು ಅಕ್ಕಿ ಹಿಟ್ಟಿನಿಂದ, ಅಂದರೆ ಅಕ್ಕಿಯಿಂದ ಮಾಡಿರುವಂತಹ ತಂಬಿಟ್ಟು ಅಥವಾ ಹುರಿಗಡಲೆಯಿಂದ ಮಾಡಿರುವಂತಹ ಯಾವುದಾದರೂ ಒಂದು ಲಡ್ಡು ಆಗಿರ್ಬೋದು, ಕರ್ಜಿಕಾಯಿ ಎಲ್ಲವನ್ನೂ ಅರಳು ಅಂದರೆ ಎಲ್ಲದೂ ಕರ್ಜಿಕಾಯಿ ಆಗಿರ್ಬೋದು, ಮತ್ತು ಸ್ವೀಟ್ ಬೆಲ್ಲದಿಂದ ಅಕ್ಕಿ ಹಿಟ್ಟಿಂದ ಮಾಡಿರೋದು, ಈ ಥರ ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ. ಈ 3 ಥರದಲ್ಲಿ ಯಾವುದಾದ್ರೂ ಒಂದು ಸಾಧ್ಯವಾದರೆ ಮಾಡಿ ತಗೊಂಡು ಹೋಗಿ. ಯಾವುದೇ ಕಾರಣಕ್ಕೂ ಎಣ್ಣೆಯಲ್ಲಿ ಕರಿದ ಪದಾರ್ಥ ನಿಷೇಧ, ಅಂದರೆ ತಗೊಂಡು ಹೋಗೋ ಹಾಗಿಲ್ಲ, ಆ ಥರ ಮಾಡೋ ಹಾಗಿಲ್ಲ. ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಯಾವುದ್ರಲ್ಲಾದರೂ ಮಾಡಿ ಹುರಿಗಡಲೆಯಿಂದ. ಆದರೆ ನೀವು ಎಣ್ಣೆಯಲ್ಲಿ ಕರಿಯೋಕ್ಕೆ ಹೋಗಬೇಡಿ, ಓಕೆನಾ. ಫ್ರೈ ಬೇಕಾದರೆ ಮಾಡಿ, ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಡ್ರಿ. ಸುಮ್ಮನೆ ಹಾಗೆ ಬಿಸಿ ಮಾಡಿ ಆ ಥರ ಮಾಡ್ಬೋದು. ಎಣ್ಣೆಯಲ್ಲಿ ನಿಷೇಧ, ಅಂದರೆ ಎಣ್ಣೆಯಲ್ಲಿ ಮಾಡೋ ಹಾಗೆ ಇಲ್ಲ. ಈ ದಿನದಂದು ಇನ್ನೊಂದು ವಿಶೇಷ ಏನಿದೆ ಅಂದರೆ ಭೂಮಿ ತಾಯಿಗೆ ವಿಶ್ರಾಂತಿ. ಅಂದರೆ ಈ ದಿನ ರೈತರು ಭೂಮಿಯನ್ನು ಉಳ್ಳೋದಿಲ್ಲ ಮತ್ತು ಯಾವುದೇ ಗಿಡ ಮರಗಳನ್ನು ಕತ್ತರಿಸೋದಿಲ್ಲ. ನಾಗರ ಹಾವಿಗೆ ತೊಂದರೆಯಾಗಬಾರದೆಂದು ಇದು ಆಚರಿಸುತ್ತಾರೆ. ಇದರ ಉದ್ದೇಶ ಆಗಿದೆ, ಓಕೆನಾ. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ತುಂಬ ಬೇಕಾದಷ್ಟು ಆಚರಣೆಗಳಿದೆ. ಜೋಕಾಲಿ ಆಟ. ಉತ್ತರ ಕರ್ನಾಟಕ ಭಾಗದಲ್ಲಿ ನಾಗರ ಪಂಚಮಿಯಂದು ಹೆಣ್ಣು ಮಕ್ಕಳು ಮರಗಳಿಗೆ ಜೋಕಾಲಿ ಆಡುತ್ತಾರೆ. ಅಂದರೆ ಉಯ್ಯಾಲೆ ಕಟ್ಟಿ ಆಡುವುದನ್ನು ಸಂಭ್ರಮ ಮಾಡ್ತಾರೆ. ಅಂದರೆ
ಹಬ್ಬದ ದಿನದಂದು ವಿಶೇಷತೆ ಇದೆ, ಸಂಭ್ರಮಿಸುತ್ತಾರೆ. ಹೆಣ್ಮಕ್ಳೆಲ್ಲರೂ ಉಯ್ಯಾಲೆ ಆಡಿ ಒಂದೊಂದ್ ಕಡೆ ಒಂದೊಂದ್ ತರ ಆಚರಣೆ ಮಾಡ್ತಾರೆ. ಹೇಳ್ತಾ ಹೋದ್ರೆ ತುಂಬಾ ವಿಶೇಷತೆ ಇದೆ. ಕಾಳಿಂಗ ಸರ್ಪ ದೋಷ ನಿವಾರಣೆ ತುಂಬಾ ಇಂಪಾರ್ಟೆಂಟ್ ಇದು. ನಾಗದೋಷ ಅಥವಾ ಕಾಳಿಂಗ ಸರ್ಪ ದೋಷದ ಇರುವ ಯಾವುದಾದರೂ ವ್ಯಕ್ತಿ ಆಗಿರ್ಬೋದು, ಇವತ್ತಿನ ದಿವಸ ಅಂದ್ರೆ ನಾಗರ ಪಂಚಮಿಯಂದು ನಾಗದೇವತೆಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ ಮಾಡುವುದರಿಂದ ದೋಷಗಳು ನಿವಾರಣೆ ಆಗುತ್ತದೆ ಎಂಬ ನಂಬಿಕೆ ಇದೆ. ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಅದರಲ್ಲಿ ಇನ್ನೊಂದು ಏನಂದ್ರೆ ಇವತ್ತಿನ ದಿವಸ ಪೂಜೆ ಮಾಡೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ. ಸುಮಂಗಲಿ ವ್ರತ ಸಿಗುತ್ತೆ. ಅಂದ್ರೆ ಸುಮಂಗಲಿಯಾಗಿ ಇರುವಂತಹ ವ್ರತ ಕೂಡ ಅದು ಕೂಡ ಮಾಡ್ಬೋದು. ಅಣ್ಣ ತಂಗಿ ಸಂಬಂಧ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ನಾಗದೋಷ ಸಂಬಂಧ ಆಗಿರ್ಬೋದು, ಭೂಮಿಗೆ ಬೇಕಾದಂತಹ ರೈತರಿಗೆ, ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಎಲ್ಲದಕ್ಕೂ ಉಪಯೋಗ ಇದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇನ್ನಷ್ಟು ಮಾಹಿತಿ ಬೇಕಾ?